ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಇರಾನ್ನ ಕಾರ್ಗ್ ದ್ವೀಪದ ಮೇಲಿರುವ ಸೇನಾ ನೆಲೆಗಳನ್ನು ಅಮೆರಿಕದ ಪಡೆಗಳು ನಾಶಪಡಿಸಿವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಹಾಗಾದ್ರೆ ಈ ಕಾರ್ಗ್ ಐಲ್ಯಾಂಡ್ ಯಾಕೆ ಇರಾನ್ಗೆ ಇಂಪಾರ್ಟೆಂಟ್? ಅಮೆರಿಕ ಈ ದ್ವೀಪವನ್ನೇ ಟಾರ್ಗೆಟ್ ಮಾಡಿದ್ಯೇಕೆ? ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಕಾರ್ಗ್ ಐಲ್ಯಾಂಡ್ ಈ ದ್ವೀಪ ಅತ್ಯಂತ ಪ್ರಮುಖ ತೈಲ ರಫ್ತು ಕೇಂದ್ರ, ಇರಾನ್ಗೆ ಅತ್ಯಂತ ನಿರ್ಣಾಯಕ. ಇದನ್ನ ಇರಾನ್ನ ಕ್ರೌನ್ ಜುವೆಲ್ ಅಂತಲೇ ಕರೆಯಲಾಗುತ್ತೆ. ಇರಾನ್ನ ಪ್ರಮುಖ ಭೂಭಾಗದ ಕರಾವಳಿಯಿಂದ ಸುಮಾರು 25 ಕಿಲೋಮೀಟರ್ ಅಂದರೆ ಸುಮಾರು 16 ಮೈಲಿ ದೂರದಲ್ಲಿದೆ. ಇದು ಬುಷೆಹರ್ ಪ್ರಾಂತ್ಯದ ಆಡಳಿತಕ್ಕೆ ಒಳಪಡುತ್ತೆ. ಭೌಗೋಳಿಕವಾಗಿ ಇದು ಅತ್ಯಂತ ಆಳವಾದ ನೀರಿನ ಪ್ರದೇಶದಲ್ಲಿರೋದ್ರಿಂದ ಬೃಹತ್ ತೈಲ ಟ್ಯಾಂಕರ್ಗಳು ಇಲ್ಲಿ ಸುಲಭವಾಗಿ ಬಂದು ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಇದೇ ಕಾರಣಕ್ಕೆ ಇರಾನ್ನ ಅತಿ ದೊಡ್ಡ ಮತ್ತು ಪ್ರಮುಖ ತೈಲ ರಫ್ತು ಕೇಂದ್ರ ಇದು. ಇದರ ಪ್ರಾಮುಖ್ಯತೆ ಏನೇನು? ಇರಾನ್ನ ತೈಲ ಜೀವನಾಡಿಯಾಗಿರುವಂಥ ಕಾರ್ಗ್ ದ್ವೀಪ ಇರಾನ್ನ ಒಟ್ಟು ಕಚ್ಚಾ ತೈಲ ರಫ್ತಿನ 90% ಭಾಗವನ್ನು ನಿರ್ವಹಿಸುತ್ತೆ. ಇರಾನ್ನ ಆರ್ಥಿಕತೆ ಈ ದ್ವೀಪದ ಮೂಲಕ ನಡೆಯುವಂಥ ತೈಲ ವ್ಯಾಪಾರದ ಮೇಲೆ ನಿಂತಿರೋದು. ಒಂದು ವೇಳೆ ಈ ದ್ವೀಪದ ಕಾರ್ಯನಿರ್ವಹಣೆ ಸ್ಥಗಿತ ಆಯಿತು ಅಂತಾದರೆ ಇರಾನ್ನ ಆದಾಯದ ಮೂಲವೇ ಬಂದಾಗ್ಬಿಡುತ್ತೆ. ಹಾಗಾಗಿಯೇ ಅಮೆರಿಕ ಇದನ್ನು ಟಾರ್ಗೆಟ್ ಮಾಡಿರೋದು. ಪರ್ಷಿಯನ್ ಕೊಲ್ಲಿಯ ಆಳವಾದ ನೀರಿನಲ್ಲಿರೋದ್ರಿಂದ ಬೃಹತ್ ಗಾತ್ರದ ಸೂಪರ್ ಟ್ಯಾಂಕರ್ಸ್ ಇಲ್ಲಿ ಬಂದು ನಿಲ್ಲೋದಕ್ಕೆ ಈ ದ್ವೀಪ ಅನುಕೂಲಕರ. ಇರಾನ್ನ ಇತರ ಕರಾವಳಿ ಪ್ರದೇಶ ಇದೆಯಲ್ಲ, ಅದು ಆಳ ಇಲ್ಲ. ಹಾಗಾಗಿ ದೊಡ್ಡ ಹಡಗುಗಳು ಅಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿನೇ ಕಾರ್ಗ್ ದ್ವೀಪ ಇರಾನ್ಗೆ ಅನಿವಾರ್ಯ ಕೂಡ. ದಶಲಕ್ಷಗಟ್ಟಲೆ ಬ್ಯಾರಲ್ ತೈಲವನ್ನು ಸಂಗ್ರಹಿಸಿಡುವಂತಹ ಬೃಹತ್ ಟ್ಯಾಂಕ್ಗಳು ಇಲ್ಲಿವೆ. ಇದು ಜಗತ್ತಿನ ಅತಿ ದೊಡ್ಡ ಕಡಲಾಚೆಯ ತೈಲ ಟರ್ಮಿನಲ್ಗಳಲ್ಲಿ ಒಂದು. ದಿನಕ್ಕೆ ಸುಮಾರು 7 ದಶಲಕ್ಷ ಬ್ಯಾರಲ್ ತೈಲವನ್ನು ಲೋಡ್ ಮಾಡುವಂತಹ ಸಾಮರ್ಥ್ಯ ಇಲ್ಲಿದೆ. ಹಾಗಾದರೆ ದಾಳಿಯಿಂದ ಜಾಗತಿಕ ತೈಲ ಮಾರುಕಟ್ಟೆ ಮೇಲೆ ಏನೇನು ಪ್ರಭಾವ? ಈ ದ್ವೀಪದ ಮೇಲೆ ದಾಳಿಯಾದಾಗ ತೈಲ ಅಥವಾ ಮೂಲಸೌಕರ್ಯಕ್ಕೆ ಹಾನಿಯಾಗ್ಬಿಟ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಗಗನಕ್ಕೆ ಇರುವಂತಹ ಸಾಧ್ಯತೆ ಇರುತ್ತೆ. ಯಾಕಂದರೆ ಇಲ್ಲಿಂದಲೇ ಚೀನಾ ಸೇರಿದಂತೆ ಹಲವು ದೇಶಗಳಿಗೆ ತೈಲ ಪೂರೈಕೆಯಾಗೋದು. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳಿರುವಂತೆ ಸದ್ಯಕ್ಕೆ ಅಲ್ಲಿನ ಸೇನಾ ನೆಲೆಗಳನ್ನು ಮಾತ್ರ ಗುರಿಯಾಗಿಸಲಾಗಿದೆ ಮತ್ತು ತೈಲ ಮೂಲಸೌಕರ್ಯ ಅಂದರೆ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಹಾನಿ ಮಾಡಿಲ್ಲ ಅಂದಿದ್ದಾರೆ ಟ್ರಂಪ್. ಆದರೆ ಒಂದೊಮ್ಮೆ ಇರಾನ್ ಹಡಗುಗಳ ಸಂಚಾರಕ್ಕೆ ಹಾರ್ಮುಜ್ ಜಲಸಂಧಿಯಲ್ಲಿ ಅಡ್ಡಿಪಡಿಸೋದನ್ನು ಮುಂದುವರಿಸಿದ್ರೆ ಆಗ ತೈಲ ಕೇಂದ್ರಗಳ ಮೇಲೆ ಕೂಡ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಎಚ್ಚರಿಕೆ ಕೊಡ್ತಿದ್ದಾರೆ. ಟ್ರಂಪ್ ಟ್ರೂತ್ನಲ್ಲಿ ಪೋಸ್ಟ್ ಹಾಕಿರೋದೇನೆಂದರೆ, ನನ್ನ ಸೂಚನೆ ಮೇರೆಗೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಧ್ಯಪ್ರಾಚ್ಯದ ಇತಿಹಾಸದಲ್ಲೇ ಅತ್ಯಂತ ಶಕ್ತಿಯುತವಾದ ಬಾಂಬ್ ದಾಳಿಯನ್ನು ಮಾಡಿದೆ. ಇರಾನ್ನ ಕ್ರೌನ್ ಜುವೆಲ್ ಆದಂತಹ ಕಾರ್ಗ್ ದ್ವೀಪದಲ್ಲಿರುವ ಪ್ರತಿಯೊಂದು ಸೇನಾ ಗುರಿಯನ್ನು ಅಂದರೆ ಮಿಲಿಟರಿ ಟಾರ್ಗೆಟ್ ಅನ್ನು ನಾವು ಸಂಪೂರ್ಣವಾಗಿ ನಾಶಪಡಿಸಿದ್ದೇವೆ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಆದರೆ ಮಾನವೀಯತೆಯ ದೃಷ್ಟಿಯಿಂದ ಫಾರ್ ರೀಸನ್ಸ್ ಆಫ್ ಡೀಸೆನ್ಸಿ ನಾನು ದ್ವೀಪದ ತೈಲ ಮೂಲಸೌಕರ್ಯವನ್ನು ನಾಶಪಡಿಸದೇ ಇರೋದಕ್ಕೆ ನಿರ್ಧಾರ ಮಾಡಿದ್ದೇನೆ ಅಂತ ಟ್ರಂಪ್ ಹೇಳ್ತಾರೆ. ಜೊತೆಗೆ ಒಂದು ವೇಳೆ ಇರಾನ್ ಅಥವಾ ಬೇರೆ ಯಾರಾದರೂ ಸ್ಟ್ರೇಟ್ ಆಫ್ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮುಕ್ತ ಸಂಚಾರಕ್ಕೆ ಅಡ್ಡಿಪಡಿಸಿದರೆ ಆಗ ನಾನು ತಕ್ಷಣ ಆ ನಿರ್ಧಾರವನ್ನು ಮರುಪರಿಶೀಲಿಸ್ತೇನೆ, ಅಂದರೆ ಆ ತೈಲ ಘಟಕಗಳ ಮೇಲೆ ದಾಳಿ ಮಾಡ್ತೇನೆ ಎನ್ನುವಂತಹ ವಾರ್ನಿಂಗ್ ಕೊಟ್ಟಿದ್ದಾರೆ ಟ್ರಂಪ್. ಇರಾನ್ ಬಳಿ ಅಮೆರಿಕದ ದಾಳಿಯನ್ನು ತಡೆಯೋ ಶಕ್ತಿ ಇಲ್ಲ ಅಂತ ಹೇಳ್ತಾ ಇರುವ ಅವರು ಇರಾನ್ ಸೇನೆಯ ಶಸ್ತ್ರಾಸ್ತ್ರಗಳನ್ನ ಕೆಳಗಿಟ್ಟು ತಮ್ಮ ದೇಶದಲ್ಲಿ ಉಳಿದಿರೋದಿದೆಯಲ್ಲ ಅದನ್ನಾದರೂ ಉಳಿಸ್ಕೊಳ್ಳೋದು ಬುದ್ಧಿವಂತಿಕೆ ಅಂತ ಟ್ರಂಪ್ ಕುಟುಕಿದ್ದಾರೆ. ಟ್ರಂಪ್ ಅವರ ಈ ಪೋಸ್ಟ್ ಇರಾನ್ನ ತೈಲ ಆದಾಯದ ಮೇಲೆ ಅಮೆರಿಕ ಹಿಡಿತ ಸಾಧಿಸೋ ಜೊತೆಗೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಹಡಗುಗಳ ಸಂಚಾರವನ್ನು ಮರುಸ್ಥಾಪಿಸುವಂತಹ ಉದ್ದೇಶವನ್ನು ಹೊಂದಿರೋದನ್ನು ಸ್ಪಷ್ಟಪಡಿಸಿದೆ. ಒಟ್ಟಾರೆ ಈ ಬೆಳವಣಿಗೆ ಈ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಪರಿಸ್ಥಿತಿಯನ್ನು ಮತ್ತಷ್ಟು ಬಿಗಡಾಯಿಸಿದೆ. ಮುಂದೇನಾಗುತ್ತೋ ಕಾದು ನೋಡಬೇಕಿದೆ. ನಮಸ್ಕಾರ.